ನಮಸ್ಕಾರ ನ್ಯೂಸ್ ಅಟ್ 12 PM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಓಟಿಟಿಗೆ ಕೇಂದ್ರ ಸರ್ಕಾರದಿಂದ ಲಕ್ಷ್ಮಣ ರೇಖೆಯನ್ನ ಎಳೆಯುವಂತ ಸಾಧ್ಯತೆ ಇದೆ. ಓಟಿಟಿ ಸಾಮಾಜಿಕ ಜಾಲತಾಣಕ್ಕೆ ನಿಯಮ ಜಾರಿಯಾಗುವಂತ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ಉನ್ನತ ಮೂಲಗಳ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಓಟಿಟಿ ಸಾಮಾಜಿಕ ಜಾಲತಾಣಕ್ಕೆ ನಿಯಮ ಜಾರಿ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ. ಕೇಂದ್ರ ಸರ್ಕಾರ ಅದಕ್ಕೆ ನಿಯಂತ್ರಣವನ್ನ ಏರ್ಲಿಕ್ಕೆ ಮುಂದಾಗಿರುವಂಥದ್ದು. ಇನ್ನು ಮುಂದೆ ಸಿಕ್ಕ ವೆಬ್ ಸೀರೀಸ್ ಬಿತ್ತರಿಸುವಂಥದ್ದು ಕಷ್ಟ. ಯಾಕಂದ್ರೆ ಇದಕ್ಕೆ ಯಾವುದಕ್ಕೂ ಆ ರೀತಿಯಾಗಿ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಇದುವರೆಗೂ ಚಿಂತನೆಯನ್ನ ಮಾಡಿರಲಿಲ್ಲ. ಬಟ್ ಈಗ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಚಿಂತನೆ ನಡೆದಿದೆ. ಆ ರೀತಿಯಾಗಿ ರೂಲ್ಸ್ಗಳು ಬರುವಂತ ಸಾಧ್ಯತೆ ಇದೆ. ಮಾನಹಾನಿಕರ ಅಶ್ಲೀಲವಾಗಿ ಏನನ್ನೂ ಕೂಡ ತೋರಿಸುವಂತಿಲ್ಲ. ಅಪ್ರಾಪ್ತರಿಗೆ ತೊಂದರೆಯಾಗುವಂತಹ ಅಂಶವನ್ನ ಕೂಡ ತೋರಿಸುವಂತಿಲ್ಲ ಅನ್ನುವಂಥ ರೂಲ್ಸ್ಗಳು, ಆ ಅಂಶಗಳೆಲ್ಲವೂ ಕೂಡ ಉಲ್ಲೇಖವಾಗಿರುತ್ತೆ. ಕಾಪಿರೈಟ್ ಇರುವಂಥ ಮಾಹಿತಿ ದೃಶ್ಯವನ್ನ ಬಳಸುವಂತಿಲ್ಲ. ಯಾವುದೇ ರೀತಿಯಾದಂಥ ಒಂದು ಕಾಪಿರೈಟ್ ಇರುವಂಥ ಮಾಹಿತಿಗಳಾಗಿರ್ಬೋದು, ದೃಶ್ಯವನ್ನ ಬಳಸುವಂತಿಲ್ಲ. ಕಾನೂನಿನ ವಿರುದ್ಧವಾಗಿ ಏನನ್ನೂ ಕೂಡ ಬಳಸುವಂತಿಲ್ಲ ಅನ್ನುವಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಲ್ಲಿ ಚೇಂಜಸ್ ಅನ್ನ ಮಾಡಲಿಕ್ಕೆ ಈಗ ಮುಂದಾಗಲಾಗ್ತದೆ. ಯಾಕೆಂದ್ರೆ ಯಾವುದಕ್ಕೂ ಕೂಡ ಬ್ರೇಕ್ ಇರಲಿಲ್ಲ. ಈ ಒಂದು ಡಿಜಿಟಲ್ನಲ್ಲಿ ಏನು ಬೇಕಾದರೂ ಹಾಕ್ಬೋದಿತ್ತು. ಯಾವ ರೀತಿಯಾಗಿ ಯಾರ ವಿರುದ್ಧನಾದರೂ ಯಾರು ಬೇಕಾದರೂ ಮಾತನಾಡ್ಬೋದಿತ್ತು. ಯಾವ ರೀತಿಯಾಗಾದರೂ ಅಂದರೆ ಅಶ್ಲೀಲವಾಗಿ, ಅವೈಜ್ಞಾನಿಕವಾಗಿ, ಅಸಂಬದ್ಧವಾಗಿ ಏನನ್ನು ಬೇಕಾದರೂ ತೋರಿಸುವಂಥ ಕೆಲಸ ಆಗ್ತಾ ಇತ್ತು. ಅದಕ್ಕೆ ನಿಯಂತ್ರಣವನ್ನು ಮಾಡುವಂಥ ನಿಟ್ಟಿನಲ್ಲಿ ಈಗ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ದಾರಿ ತಪ್ಪಿಸುವಂಥ ದೃಶ್ಯ ಮಾಹಿತಿಯನ್ನು ಬಳಸುವಂತಿಲ್ಲ. ಶೀಘ್ರದಲ್ಲೇ ಕೇಂದ್ರ ಸರ್ಕಾರದಿಂದ ಹೊಸ ಗೈಡ್ಲೈನ್ಸ್ ಜಾರಿಯಾಗುವಂತ ಸಾಧ್ಯತೆ ಇದೆ. ಸಾಮಾಜಿಕ ಕಾಳಜಿ ನೀತಿಯನ್ನೊಳಗೊಂಡಂತ ನಿಯಮ 2011ರ ನಿಯಮಾವಳಿಯಲ್ಲಿ ಕೆಲವು ಅಂಶಗಳನ್ನ ಸೇರ್ಪಡೆ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ. ಓಟಿಟಿ ಬಳಕೆ ಮಾಡೋರಿಗೆ ಬಿಗ್ ಶಾಕ್ ಅನ್ನ ನೀಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿರುವಂಥದ್ದು. 3 ರೀತಿಯ ಪರಿಶೀಲನೆಗೆ ನಿಯಮ ಮಾಡುವಂತ ಸಾಧ್ಯತೆ ಇದೆ. 2011ರ ಕಾನೂನು ಬದಲಾವಣೆ ಇಲ್ಲ, ನಿಯಮ ಬದಲಾವಣೆಯನ್ನ ಮಾಡಲಾಗ್ತಾ ಇಲ್ಲ ಅದರಲ್ಲಿ. ಆದರೆ ಅದಕ್ಕೆ ಮತ್ತಷ್ಟು ಅಂಶಗಳನ್ನ ಸೇರಿಸಿ ಇನ್ನಷ್ಟು ನಿಯಂತ್ರಣ ಹಾಕುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ನಿಮಗೆ ತೋರಿಸ್ತಾ ಇದೀವಿ OTT ಅಂದ್ರೆ ಯಾವ್ದು ಅಂತ. ಯೂಟ್ಯೂಬ್, ಆಪಲ್ ಟಿವಿ ಆಗಿರ್ಬೋದು, ಅಮೆಜಾನ್ ಪ್ರೈಮ್ ಆಗಿರ್ಬೋದು, ನೆಟ್ಫ್ಲಿಕ್ಸ್, ಡಿಸ್ನಿ ಹಾಟ್ಸ್ಟಾರ್, ಸನ್ ನೆಕ್ಸ್ಟ್, ಈ ರೀತಿಯಾಗಿ ಸಾಕಷ್ಟು OTT ಪ್ಲಾಟ್ಫಾರ್ಮ್ಗಳು ಇದ್ದಾವೆ. ಇದರಲ್ಲೆಲ್ಲ ಕೂಡ ಹೆಂಗ್ ಬೇಕಂಗೆ ಇಲ್ಲಿ ಅಶ್ಲೀಲ ಚಿತ್ರಗಳಾಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಒಂದು ವಿಡಿಯೋಸ್ಗಳಾಗಿರ್ಬೋದು, ವೆಬ್ ಸೀರೀಸ್ಗಳಾಗಿರ್ಬೋದು ಇಲ್ಲಿ ಬಿಡ್ಲಾಗ್ತಾ ಇತ್ತು. ಸೊ ಆ ಒಂದು ನಿಟ್ಟಿನಲ್ಲಿ ಅದಕ್ಕೆ ನಿಯಂತ್ರಣ ಹಾಕಲಿಕ್ಕೆ ಕೇಂದ್ರ ಸರ್ಕಾರ ಚಿಂತನೆಯನ್ನ ನಡೆಸಿದೆ. ಸೊ ಅಲ್ಲಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಬಹುದು ಅನ್ನೋದನ್ನ ಕಾದು ನೋಡಬೇಕು. ಯಾಕೆಂದ್ರೆ ಈಗ ಆಲ್ರೆಡಿ ಅದರ ಚಿಂತನೆಯಂತೂ ನಡೀತಾ ಇರುವಂಥದ್ದು. ನ್ಯೂಸ್ 18 ಕನ್ನಡಕ್ಕೆ ಕೇಂದ್ರ ಸರ್ಕಾರದ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. OTT ಅನ್ನುವಂಥದ್ದು ಈ ಕೊರೋನಾ ಟೈಮ್ನಲ್ಲಿ ದೊಡ್ಡ ಮಟ್ಟದಲ್ಲೇ ಮುನ್ನೆಲೆಗೆ ಬಂದಿದ್ದಂಥದ್ದು. ಯಾಕೆಂದರೆ ಕಂಪ್ಲೀಟ್ ಆಗಿ ಮಾಲ್ಗಳೆಲ್ಲ ಕ್ಲೋಸ್ ಆಗಿದ್ದಂಥ ಹಿನ್ನೆಲೆಯಲ್ಲಿ, ಸಿನಿಮಾ ಥಿಯೇಟರ್ಗಳು ಕ್ಲೋಸ್ ಆಗಿದ್ದಂಥ ಹಿನ್ನೆಲೆಯಲ್ಲಿ ಸೊ ಯಾವುದೇ ರೀತಿಯಾದಂಥ ಹೊಸತನ ಅನ್ನೋದು ಇರಲಿಲ್ಲ ಆವಾಗ. ಸೊ ಆ ಟೈಮ್ನಲ್ಲಿ OTT ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಸಿಕ್ತು. ಆ OTTಯನ್ನು ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಳ್ಳಾಯಿತು. ಅದೇ ರೀತಿಯಾಗಿ ಆ OTTಯ ದುರುಪಯೋಗವೂ ಕೂಡ ನಡೀತು. OTT ಅಂದರೆ ಓವರ್ ದಿ ಟಾಪ್ ಕೇಬಲ್, ಸ್ಯಾಟಲೈಟ್ ಟಿವಿ ಇಲ್ಲದೆ ಪ್ರಸಾರವನ್ನ ಮಾಡುವಂಥ ಒಂದು ಪ್ಲಾಟ್ಫಾರ್ಮ್. ಅದು ಸಿನಿಮಾ, ಧಾರಾವಾಹಿ ಎಲ್ಲವೂ ಕೂಡ ಪ್ರಸಾರ ಆಗ್ತಾ ಇತ್ತು. ಕೊರೋನಾ ಕಾಲದಲ್ಲಿ ಹೆಚ್ಚು ಪ್ರಚಲಿತಗೊಂಡಿತ್ತು OTT ಪ್ಲಾಟ್ಫಾರ್ಮ್ ಅನ್ನುವಂಥದ್ದು. ನಮಗೆ ಬೇಕಾದಾಗ ಬೇಕಾದ್ದನ್ನ ನೀಡ್ತಾ ಇತ್ತು. ಏನನ್ನು ಬೇಕಾದರೂ ನೋಡ್ಬೋದಿತ್ತು. ಯಾವುದೇ ರೀತಿಯಾದಂಥ ವೆಬ್ ಸೀರೀಸ್ಗಳನ್ನು ಬೇಕಾದರೆ ನೋಡ್ಬೋದಿತ್ತು. ಹೆಚ್ಚು ಇದು ಪ್ರಖ್ಯಾತಿಯನ್ನು ಹೊಂದಿದ್ದು ಅಂದರೆ ಕೊರೋನಾ ಟೈಮ್ನಲ್ಲಿ. ಅದಕ್ಕೆ ಒಂದು ಒಳ್ಳೆ ಉತ್ತಮ ವೇದಿಕೆ ಸಿಕ್ಕಿದ್ದು ಅಂದರೆ ಆ ಟೈಮ್ನಲ್ಲಿ. ಮಾಲ್ಗಳಲ್ಲಿ ಸಿನಿಮಾ ಥಿಯೇಟರ್ಗಳು ಎಲ್ಲವೂ ಕೂಡ ಬಂದಾಗೋಗಿತ್ತು. ಮಲ್ಟಿಪ್ಲೆಕ್ಸ್ ಎಲ್ಲವೂ ಕೂಡ ಬಂದಾಗೋಗಿತ್ತು. ಸಿಂಗಲ್ ಥಿಯೇಟರ್ಗಳು ಬಂದಾಗಿತ್ತು. ಇಡೀ ದೇಶನೇ
ಸ್ತಬ್ಧವಾಗಿತ್ತು. ಆ ಟೈಮ್ನಲ್ಲಿ ಹೆಚ್ಚು ಪ್ರಚಲಿತವಾಗಿ ಹೆಚ್ಚು ಒಂದು ಒಳ್ಳೆಯ ಅವಕಾಶ ಸಿಕ್ಕಿದ್ವು ಅಂದರೆ OTT ಪ್ಲಾಟ್ಫಾರ್ಮ್ಗಳಲ್ಲಿ. ಸೊ ಅದಕ್ಕೆ ನಿಯಂತ್ರಣ ತರುವಂಥ ನಿಟ್ಟಿನಲ್ಲಿ ಈಗ ಕೇಂದ್ರ ಸರ್ಕಾರ ಮುಂದಾಗಿದೆ. ಸೊ ಈ ಒಂದು ನಿಯಂತ್ರಣ ಯಾವ ರೀತಿಯಾದಂಥ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿರುವಂಥದ್ದು. ಆಲ್ಮೋಸ್ಟ್ ಸಾಕಷ್ಟು ಜನ ಈಗ ಈ OTT ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡ್ಕೊಳ್ತಿದ್ದಾರೆ. ಈಗ ಅದನ್ನ ಯಾವ್ಯಾವ ರೀತಿಯಾಗಿ ನಿಯಂತ್ರಣ ಮಾಡಲಾಗುತ್ತೆ ಅನ್ನುವಂಥದ್ದು ಈಗ ಪ್ರಶ್ನೆ ಇದೆ. ಅದೆಲ್ಲದಕ್ಕೂ ಕೂಡ ಸಾಕಷ್ಟು ಅಂಶಗಳನ್ನ ಸೇರಿಸ್ತಾ ಹೋಗ್ತಾರೆ. ಮುದ್ರಣ ಮಾಧ್ಯಮ ನಿಯಂತ್ರಣಕ್ಕೆ ಈಗ ಇರುವಂಥದ್ದು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಅನ್ನೋದಿದೆ. ಅಂದ್ರೆ ನಮ್ಮಲ್ಲಿ ಏನಾದರೂ ತಪ್ಪಾದಂತಹ ಸಂದರ್ಭದಲ್ಲಿ ನ್ಯೂಸ್ ಚಾನೆಲ್ಗಳ ನಿಯಂತ್ರಣಕ್ಕೆ ನ್ಯೂಸ್ ಬ್ರಾಡ್ಕಾಸ್ಟರ್ಸ್ಗಳು ಇರುವಂಥದ್ದು ಆ ಒಂದು ಅಸೋಸಿಯೇಷನ್ ಇದೆ. ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೆಲ್ಲವನ್ನೂ ಕೂಡ ನಿಯಂತ್ರಣ ಮಾಡ್ತಿರ್ತಾರೆ. ಅಡ್ವರ್ಟೈಸಿಂಗ್ ವಿಚಾರ ಆಗಿರ್ಬೋದು, ಸಾಕಷ್ಟು ರೂಲ್ಸ್ಗಳು ಇದಾವೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು ಇರುವಂಥದ್ದು. ಆದರೆ OTT ಪ್ಲಾಟ್ಫಾರ್ಮ್, ಸೋಷಿಯಲ್ ಮೀಡಿಯಾ ಇಸ್ ವೆಲ್ಕಮ್ ಟು ಡೂ ಬಿಸ್ನೆಸ್ ಇನ್ ಇಂಡಿಯಾ. They have done exceedingly well. They have got good business. They have got good number of users. And they have also empowered ordinary Indians. इसकी हम तारीफ करते हैं. व्यापार करें, पैसे कमाएं और सोशल मीडिया पर ऑर्डिनरी इंडियंस को आप मजबूत करें. आपका स्वागत है. The government welcomes criticism and the right to dissent. Let me make it very clear. And social media has been used to ask questions too. But it is very important that the users of social media must be given the forum to raise their grievance and resolution against the use, against the abuse and misuse of social media. Let me repeat. It is very important that the social media users running into crores should also be given a proper forum for resolution of their grievances within a time-bound manner against the abuse and misuse of social media. ये हमारा एक बहुत बड़ा इसका फोकस है कि we are empowering the ordinary users of social media in this process. बाकी प्रकाश जी उस विषय को बताएंगे. हमारे सामने शिकायत आती थी कि एक महिला की मॉर्फ फोटो दिखाई जा रही है, मॉर्फ किया हुई. बॉयफ्रेंड गर्लफ्रेंड स्प्लिट कर गए, बहुत कॉम्प्रोमाइजिंग फोटोग्राफ दिखाई जा रही है. ऐसे ऐसे प्रेजेंटेशन आ रहे हैं सोशल मीडिया में which cannot be called civilized from any point of view, impinging upon dignity, compromising the civilized norms of existence. इसकी शिकायतें हमारे पास बहुत आई थी. और बाकी चर्चा हम करेंगे कि how of late some intermediary and social media platforms were used to garner commercial and financial controversy inter se among corporate houses. हमारे सामने ये भी शिकायत आई थी कि सोशल मीडिया को आजकल क्रिमिनल, टेररिस्ट देश में chaos, mayhem, violence को प्रमोट करने के लिए also from across the border कार्रवाई कर रहे हैं. मैं आपको बताना चाहूंगा, the basic essence of this is what? I would say it a soft touch oversight mechanism, where we are insisting upon the platforms to develop the mechanism and have a robust redressal of grievances. और अब जब प्रकाश जी अपनी बात कहेंगे तो वहां भी एक सॉफ्ट टच मैकेनिज्म है where the platforms, be the OTT or digital platforms, are being emphasized to have a proper mechanism. ये हमारा फोकस है, ये समझना चाहिए. मैं I wish to share some statistics to you. भारत में व्हाट्सएप के यूजर्स हैं 53 करोड़. YouTube users are 44.8 crores.
Facebook users are 41 crore. Instagram users are 21 crore. And Twitter users are 1.75 crores. This is a good number. We are very happy about it. Indian users are using these platforms and they are also making good business case. Welcome. But what has happened, as I indicated in the very beginning, concerns are